ನಮಸ್ಕಾರ ಸುಬ್ರಹ್ಮಣ್ಯ ನಾಯ್ಕ ಅವರೇ. ನಮಸ್ತೆ ಸರ್. ನಿನ್ನೆ ನೀವು ಗೃಹ ಮಂತ್ರಿಗಳನ್ನ ಭೇಟಿಯಾದ್ರ ರಕ್ಷಿತ್ ಶಿವರಾಮ್ ಅವರು, ನೀವು, ನಿಮ್ಮ ಮನೆಯವರು, ಹಾಗೆ ನಿಮ್ಮ ಗ್ರಾಮದವರು ಹೋಗಿದ್ರು. ಹೌದು. ಏನ್ ಸರ್, ಏನ್ ಹೇಳಿದ್ರು ಗೃಹ ಮಂತ್ರಿಗಳು? ಗೃಹ ಮಂತ್ರಿಗಳು ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಅಧಿವೇಶನದಲ್ಲಿ ಅದನ್ನು ಮಾತನಾಡಿದ್ದಾರೆ MLA ಅವರು. ಹಾಗಾಗಿ ಅದನ್ನು ಹುಡುಕ್ತೇವೆ, ನಾವು ಆದಷ್ಟು ಬೇಗ ನಿಮಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಅಲ್ಲಿ ಪೊಲೀಸರ ಅಧಿಕಾರಿಗಳು ಇದ್ರಲ್ಲ, ಏನ್ ಹೇಳಿದ್ರು ಸರ್? ಯಾರು ಬಂದಿದ್ರು ಹೇಳಿ? SP ಸಾಹೇಬ್ರೆಲ್ಲ ಇದ್ರಲ್ಲಿ. ಅವರು ಹೇಳಿದ್ರು, ನಾವು ತನಿಖೆ ಮಾಡ್ತಾ ಇದ್ದೇವೆ, ಹೆಚ್ಚಿನ ತನಿಖೆ ನಾವು ಮಾಡ್ತೇವೆ, ನ್ಯಾಯ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಇಷ್ಟು ಯಾವುದೇ ಎವಿಡೆನ್ಸ್ಗಳು ಯಾವುದು ಸಿಗ್ತಾ ಇಲ್ಲ ನಮಗೆ. ನಾವು ಎವಿಡೆನ್ಸ್ ಸಿಗ್ತದ ಅಂತ ಹೇಳಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರು. ಇದಾದ್ಮೇಲೆ ಬೈಕು ಮತ್ತೆ ಆಟೋದು ಬಹುದೊಡ್ಡ ಸುದ್ದಿ ಈಗ. ಈ ಆಟೋದಲ್ಲಿ ಇಬ್ರು ಇದ್ರು ಅನ್ನುವಂಥದ್ದು ಬರ್ತಾ ಇದೆ ಸರ್. ಏನ್ ಸರ್ ಅದು ಆಕ್ಚುಲಿ ಆಟೋದಲ್ಲಿ ಅದು ಲಬ್ಬರ್ ಟ್ಯಾಪಿಂಗಿಗೆ ಬೆಳಿಗ್ಗೆ ಅಲ್ಲಿ ಗುಡ್ಡೆಗೆ ಬರ್ತಾರೆ ಸರ್. ಅದು ಒಂದು ಹೆಂಗಸು ಒಂದು ಗಂಡಸು ಬರ್ತಾರೆ ಅದರಲ್ಲಿ. ಅವರು ಬೆಳಿಗ್ಗೆ 5 ಗಂಟೆ ಅಂದಾಜಿಗೆ ಬರ್ತಾರೆ ಅವರು. ಹಾಗೆ ಅವರ ರಿಕ್ಷಾಕ್ಕೆ ಇವ ಎದುರು ಹೋಗುವಾಗ ತಾಗಿಸಿಕೊಂಡು ಹೋದ್ದು ಅಂತ ಹೇಳಿ ಸುದ್ದಿ. ಈಗ ಆ ರಿಕ್ಷಾನ ಏನ್ ಮಾಡಿದಾರಂತೆ ಪೊಲೀಸರು? ಅದರ ಡೋರು FSL ಗೆ ಕಳಿಸಿದ್ದೇವೆ ಅಂತ ಹೇಳ್ತಾ ಇದ್ವಿ. ಸೊ ಅದು ಒಂದು ಮೊದಲು ಸಾಕ್ಷಿಯಾಗಿ ಪರಿಗಣಿಸಿದಾರೆ ಹಾಗಾದ್ರೆ? ಹೌದೌದು, ಪರಿಗಣಿಸಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಒಂದ್ ಕಡೆ ಸುದ್ದಿ ಬರ್ತಾ ಇದೆ ಈಗ ಏನಂತ ಹೇಳಿದ್ರೆ, ನಿಮ್ಮೂರಿನಿಂದನೇ ಯಾರೋ ರಿಕ್ಷಾದಲ್ಲಿ ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಧನು ಪೂಜೆಗೆ. ಆ ಮಧ್ಯನೇ ಈ ಒಂದು ಬೈಕ್ ತಾಗಿಸ್ಕೊಂಡು ಹೋದ್ರು ಅನ್ನುವಂಥದ್ದು ಬರ್ತಾ ಇತ್ತು ಸುದ್ದಿ. ಇದು ನಿಮ್ಮೂರಲ್ಲಿ ಯಾರಾದ್ರೂ ಆಟೋದಲ್ಲಿ ಹೋಗ್ತಾರಾ ಯಾರಾದ್ರೂ ಪೂಜೆಗೆ? ಇಲ್ಲ, ನಮ್ಮ ಸೈಡಲ್ಲಿ ಯಾರು ಹೋಗ್ತಾ ಇಲ್ಲ. ಅದು ಗಂಡು ಮತ್ತು ಹೆಣ್ಣು ಹೋದ ಕಾರಣ ಆ ರೀತಿ ಹೇಳಿದ್ದಿರ್ಬಹುದು. ಗಂಡು ಹೆಣ್ಣು ಇದ್ದಿದ್ರಿಂದ ಗಂಡ ಹೆಂಡತಿ ಅನ್ನುವಂಥದ್ದು ಆಗಿರ್ಬೋದು ಅಂತೀರಾ? ಆಗಿರ್ಬಹುದು. ಆದ್ರೆ ಅದು ಯಾರೋ ಒಂದು ಗಂಡು ಮಕ್ಳು ಮತ್ತೆ ಹೆಣ್ಮಕ್ಳು ಅವರು ಇದಕ್ಕೆ ಹೋಗುವಂತವ್ರು, ಹೌದೌದು, ರಬ್ಬರ್ ಟ್ಯಾಪಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರುವಂತವ್ರು. ಆ ರೀತಿ ನನಗೆ ಬಂದ ಮಾಹಿತಿ ಹಾಗೆ. ಡೋರನ್ನ FSL ಕಳ್ಸಿದ್ದಾರೆ. ಕಳಿಸಿದ್ದೇನೆ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಅಂದ್ರೆ ಬೈಕ್ ತಾಕಿದೇನ ಇಲ್ಲ ಅಂತ ಅದು ಕನ್ಫರ್ಮ್ ಮಾಡ್ಕೊಡೋದಕ್ಕೆ ಅನ್ಸುತ್ತೆ. ಹೌದೌದು. ಅದಾದ್ಮೇಲೆ ಆ ಬೈಕಿಂದ ಏನಾಯ್ತು ಸರ್? ಬೈಕಿಂದ ಏನಾದ್ರು ಯಾರಾದ್ರೂ ಸಿಕ್ರೋ ಏನಾದ್ರು ಆಯ್ತಂತ? ಬೈಕ್ ಎಲ್ಲಿ ಏನಂತ ಗೊತ್ತಾಯ್ತಂತ? ಇಲ್ಲ ಗೊತ್ತಾಗಿಲ್ಲ. ಅದು ಯಾರು ಎಂತದ್ದು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ನಿನ್ನೆ ಗೃಹ ಮಂತ್ರಿಗಳೊಟ್ಟಿಗೆ ಮಾತಾಡುವತ್ತಿಗೆ ಏನಾದ್ರು ಈ ವಿಷಯಗಳೇನಾದ್ರು ಬಂದ್ವಾ? ನಾನಾಗಿ ಹೇಳಿದ್ದೇನೆ ಅವರಿಗೆ. ಏನ್ ಹೇಳಿದ್ರ? ಅದೊಂದು ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಅಷ್ಟೇ. ಏನ್ ಹೇಳಿದ್ರ ನೀವು? ನಾನು ಒಂದು ಬೈಕ್ ಅವತ್ತು ಇಷ್ಟೊತ್ತಿಗೆ ಹೋಗಿತ್ತು ಸರ್, ಬೈಕಿನ ಬಗ್ಗೆ ಇನ್ನೂ ಪುರಾವೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಅದಕ್ಕೆ ಅವರು
ತನಿಖೆ ಮಾಡ್ತೇವೆ ನಾವು, ಅದರ ಬಗ್ಗೆಯೂ ಗಮನ ಹರಿಸಿದ್ದೇವೆ, ತನಿಖೆ ಅದರ ಬಗ್ಗೆಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಎಷ್ಟು ಗಂಟೆಗೆ ಹೋಗಿದ್ರ ಸರ್ ನಿನ್ನೆ? ನಿನ್ನೆ ನಾವು ಬೆಳಿಗ್ಗೆ ಹೋಗಿದ್ದೆವು. ಹೋಗಿ ಆಗುವಾಗ ಅವರು ಮತ್ತೆ ಮೀಟಿಂಗಿಗೆ ಹೋಗಿದ್ರು ಅವರು. ಅದರ ನಂತರ ಮೀಟಿಂಗ್ ಮುಗಿದು ಬರುವಾಗ 2 ಗಂಟೆ ಆಗಿ, 2:30 ಆಗಿ ಮಧ್ಯಾಹ್ನ 2:30 3 ಗಂಟೆಗೆ ನಾವು ಅಲ್ಲಿಂದ ಹೊರಟಿದ್ದೇವೆ. ಓ, ನಿಮಗೆ 2:30ಗೆ ಭೇಟಿ ಆದ್ರು ಅವರು? ಹೌದು. ಯಾರು ಸರ್ ಇದನ್ನಂದ್ರೆ ವ್ಯವಸ್ಥೆ ಮಾಡಿದವ್ರು? ನೀವಾಗೆ ಹೋಗಿದ್ರಾ ಅಥವಾ ಬೇರೆ ಯಾರಾದ್ರೂ ಕರ್ಕೊಂಡು ಹೋಗಿದ್ರ? ಅಲ್ಲ, ನಮಗೆ ಶಾಲೆಯ ಅಧ್ಯಾಪಕರು ಫೋನ್ ಮಾಡಿದ್ರು. KP ಸರ್ ಅಂತ ಇದ್ರಲ್ಲ, ಕೃಷ್ಣ ಪ್ರಸಾದ್ ಅವರು. ಅವರು ಫೋನ್ ಮಾಡಿದ್ರು, ಹೀಗೆ ಗೃಹ ಮಂತ್ರಿಗಳು ಇವತ್ತು ಮಂಗಳೂರಲ್ಲಿ ಸಿಗ್ತಾರೆ, ಹೋಗಿ ಮಾತಾಡುವ, ಅವರಿಗೊಂದು ಮನವಿ ಮಾಡುವ ಅಂತ ಹೇಳಿದ್ರು. ಹಾಗೆ ಅಧ್ಯಾಪಕರ ಒಟ್ಟಿಗೆ ಹೋದ್ನು. ಓ, ಅಧ್ಯಾಪಕರ ಒಟ್ಟಿಗೆ ಹೋಗಿದ್ರ ನೀವು? ಹೌದೌದು, ಅವರೇ ಹೇಳಿದ್ರು ನನಗೆ. ಹಾ ಹಾ ಹಾ. ಮತ್ತೆ ಇಲ್ಲಿಂದ ನಮ್ಮ ಪಂಚಾಯತ್ ಮೆಂಬರ್ ಒಬ್ರು ಬಂದಿದ್ರು, ಇಲ್ಲಿ ಕಲಿಯ ಪಂಚಾಯತ್ ಮೆಂಬರ್ ಒಬ್ರು ಬಂದಿದ್ರು. ಹಾಗೆ ಅಲ್ಲಿ ಅವರು ರಕ್ಷಿತ ಅಲ್ಲಿ ಭೇಟಿ ಆದ್ರು. ಸೊ ಅಧ್ಯಾಪಕರು ಕೃಷ್ಣ ಪ್ರಸಾದ್ ಅವರೇ ಬಂದಿದ್ರು ನಿಮ್ಮೊಟ್ಟಿಗೆ? ಹೌದೌದು. ಸೊ ಹಾಗಾಗಿ ಆ ಭೇಟಿ ಆಯ್ತದು? ಹೌದೌದು. ಬೇರೆ ಏನಾದ್ರು ಹೇಳಿದ್ರ? ಎಷ್ಟೊತ್ತು ಮಾತುಕತೆ ಆಯ್ತು? ಏನ್ ಹೇಳಿದ್ರು? ಇಲ್ಲ, ಅದೇ ಅಷ್ಟೇ, ಒಂದು 10 ನಿಮಿಷ ಮಾತನಾಡಿದ್ದೇವೆ. ಅಷ್ಟೇ ವಿಷಯ ಮಾತನಾಡಿದ್ದು. ನೋಡ್ತೇವೆ, ನಾವು ಬಿಡುವುದಿಲ್ಲ, ನ್ಯಾಯ ಇದು ಮಾಡಿ ಕೊಡ್ತೇವೆ ಅಂತ ಅದೇ ಅಷ್ಟೇ ಭರವಸೆ ಕೊಟ್ಟರು ಅಷ್ಟೇ. ಪೊಲೀಸ್ ಹಿರಿಯ SP ಅವರಿದ್ರು, IG ಅವರಿದ್ರು, ಅವರೆಲ್ಲ ಏನ್ ಹೇಳಿದ್ರು ಸರ್? ಅವರು ಕೂಡ ಅದನ್ನೇ ಹೇಳಿದ್ದು, ಎವಿಡೆನ್ಸ್ ಏನು ಸಿಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ, ಖಂಡಿತ ಹಿಡಿತೀವಿ ನಾವು ಅಂತ ಹೇಳಿದ್ದಾರೆ. ಈಗ ನಿಮ್ ಮಗ ಸುದರ್ಶನ್ ಎಲ್ಲಿದ್ದಾರೆ ಈಗ? ಏನ್ ಮಾಡ್ಕೊಂಡಿದ್ದಾರೆ? ಹೇಗಿದ್ದಾರೆ ಅವರು ಈಗ? ಅವ ಈಗ 2-3 ದಿವಸ ಎಕ್ಸಾಮ್ ಉಂಟು ಅವನಿಗೆ, ದಿವಸಕ್ಕೆ 2 ಎಕ್ಸಾಮು. ಹಾಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ ಈಗ, ಮೊನ್ನೆಯಿಂದ. ನಾಳೆ ಬರ್ತಾನೆ ಮನೆಗೆ. ಎಲ್ಲಿ ಸರ್ ಈಗ ಅವರು ರೂಮ್ ಮಾಡಿರೋದು? ಅಲ್ಲೇ ಎಲ್ಲಿ ಕಲಿತಾ ಇದಾರೆ? ಅಲ್ಲೇ? ಅಲ್ಲೇ. ಸೊ ಅವ್ರ ಎಜುಕೇಶನ್ ಸ್ಟಡಿ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ? ಹೌದೌದು, ಮಾಡ್ತಾ ಇದ್ದಾನೆ. ನಾಳೆ ಬರ್ತಾನೆ ಅವ. ಓ, ನಾಳೆ ಎಕ್ಸಾಮ್ ಮುಗಿಯುತ್ತೆ? ನಾಳೆ ಸಂಜೆಗೆ ಮುಗಿತೆ. ಮತ್ತೆ ಯಾವಾಗಿನಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ. ಎಕ್ಸಾಮ್ ಇದ್ರೆ ಮಾತ್ರ ಆ ರೀತಿ ಮಾಡ್ತಾ ಇರೋದು, ಇಲ್ಲದಿದ್ರೆ ಅಪ್ ಆ್ಯಂಡ್ ಡೌನ್ ಅಲ್ಲಿ ಹೋಗೋದು ಬರುದು. ಸುದ್ದಿ ಹರಡ್ತಾ ಇತ್ತು ಅಂದ್ರೆ ಅವತ್ತು ಆ ಧನು ಪೂಜೆಗೆ ಆಟೋ ರಿಕ್ಷಾ ಹೋಗ್ತಾ ಇತ್ತು, ಆ ರಿಕ್ಷಾಗೆ ತಾಗಿ ಹೋಗಿದೆ ಅನ್ನುವಂಥದ್ದು ಒಂದು ಸುದ್ದಿ ಹರಡ್ತಾ ಇತ್ತು. ನಿಮ್ಮ ಪ್ರಕಾರ ನಿಮ್ಮ ಊರಲ್ಲಿರುವಂತದ್ದು ಕೇವಲ 6 ಮನೆ ಅಷ್ಟೇನೆ, ಯಾವುದೇ ರಿಕ್ಷಾ ಅಲ್ಲಿಂದ ಹೋಗಿಲ್ಲ ಅಂತೀರಾ ನೀವು? ಇಲ್ಲ, ಆವತ್ತಿಗೆ ಹೋಗಿಲ್ಲ. ರಬ್ಬರ್ ಟ್ಯಾಪಿಂಗ್ ಇಂದದು ನಿಮ್ಮ ಒಬ್ರು ಗಂಡಸು ಒಂದು ಹೆಣ್ಣು ಮಗಳು? ಹೌದೌದು, ನನಗೆ ನನ್ನ ಗಮನಕ್ಕೆ ಬಂದದ್ದು ಹಾಗೆ. ಒಬ್ರು ಗಂಡು ಒಂದು ಹೆಣ್ಣು? ಹೌದು. ಅವ್ರ ಪಾಡಿಗೆ ಅವರು ಬೆಳಗ್ಗೆ ಹೋಗೋತ್ತಿಗೆ ಅವ್ರ ರಿಕ್ಷಾಗೆ ಟಚ್ ಆಗಿರುವಂತದ್ದು ಇದು? ಹೌದು. ಯಾಕಂದ್ರೆ ಸುಮಾರು ಜನ ಇದ್ರು ಆ ರಿಕ್ಷಾದಲ್ಲಿ ಅನ್ನುವಂಥದ್ದು ಮೊದಲು ಹೇಳ್ತಾ ಇದ್ರಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗುವಂತವ್ರು. ಹೀಗಾಗಿ ಆ ರಿಕ್ಷಾದವರ ವಿಚಾರಣೆ ಆಯ್ತಾ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಇತ್ತು ಎಲ್ಲಾರ್ದು, ಅದಕ್ಕೆ ಕೇಳಿದ್ ನಾನು ಈ ಮಾತನ್ನ. ಆದ್ರೆ ಸುಮಾರು ಜನ ಇರ್ಲಿಲ್ಲ ರಿಕ್ಷಾದಲ್ಲಿ, ಜಾಸ್ತಿ ಜನ ಇರ್ಲಿಲ್ಲ. ನನ್ನ ಗಮನಕ್ಕೆ ಅಷ್ಟು ಜನ ಇರ್ಲಿಲ್ಲ. ಮತ್ತೆ ಕರೆಕ್ಟ್ ನನಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಲ್ಲ ಸರ್. ಅದು ನಾನು ಆಚೆ ಆ ಹೊತ್ತಿಗೆಲ್ಲ ನಾವು ಹೋಗುದು ಇಲ್ಲ, ಹಾಗಾಗಿ ನನ್ನ ಗಮನಕ್ಕೆ ಅಷ್ಟೇ ಬಂದದ್ದು. ಆಮೇಲೆ ಇದೊಂದು, ಆಮೇಲೆ CCTVಯಲ್ಲೂ ಇಲ್ಲಿವರೆಗೂ ಯಾವುದು ಏನೂ ಸಿಕ್ಕಿಲ್ಲ? ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಪಾಪ ನಮ್ಮ ಟೀಚರು ತುಂಬಾ ಮುತುವರ್ಜಿ ವಹಿಸಿದ್ದಾರೆ ನಿಮ್ಮನ್ನ ಅಲ್ಲಿ ಹೋಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ. ಹೌದು. ಸೊ ಅವರೇ ಹೇಳಿದ್ದು ನಿಮಗೆ ಈ ರೀತಿ ಬರ್ತಾ ಇದಾರೆ, ಹೋಗುವ ಬನ್ನಿ ಅಂತ ಹೇಳಿ? ಹೋಗುವ, ಮಾತಾಡಿ ಮನವಿ ಮಾಡುವ ಅಂತ ಹೇಳಿದ್ರು. ಹಾಗೆ. ಆಮೇಲೆ ಬೇರೆ ಯಾರು ಇನ್ನೊಬ್ರು ಅಲ್ಲಿ ಲೀಡರ್ ಬಂದಿದ್ರಿ ಮೊಟ್ಟಿಗೆ? ಹೌದೌದು. ಸುಬ್ರಹ್ಮಣ್ಯ ನಾಯ್ಕ ಅವರೇ ಕೊನೆಯದಾಗಿ ಅಂತ ಹೇಳಿದ್ರೆ ನೀವು ಏನಂತೀರಾ ಈಗ? ಆಗ್ಲೇನೆ 1 ತಿಂಗಳು 10 ದಿವಸ ಆಗ್ತಾ ಬಂತು. ಅದೇ ನನಗೆ ಭರವಸೆ ಇದೆ, ಖಂಡಿತವಾಗಿ ಒಂದು ವಾರದೊಳಗೆ ಹಿಡಿದಾರು ಅವರು ನ್ಯಾಯ ಕೊಡಿಸ್ತಾರೆ ಅಂತ ಹೇಳುವಂತ ಒಂದು ಭರವಸೆ ನನಗಿದೆ ಪೊಲೀಸ್ನವರ ಮೇಲೆ. ನೀವ್ಯಾವುದು COD ತನಿಖೆ, CID ತನಿಖೆಗೆ ಏನೋ ಇನ್ನೂ ಕೇಳಲಿಲ್ಲ ಅಲ್ಲಿ ನಿನ್ನೆ ಗೃಹ ಮಂತ್ರಿಗಳ ಹತ್ರ? ಇಲ್ಲ ಕೇಳಿಲ್ಲ. ಅದು ಮತ್ತೆ ಬೇರೆ ರೀತಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ ಕೇಸ್ನಲ್ಲಿ? ಇಲ್ಲ. ಈಗ ಒಂದು ಡೆವಲಪ್ಮೆಂಟ್ ಅಂದ್ರೆ ಆ ರಿಕ್ಷಾದ ಡೋರು ಅದೇ FSL ಹೋಗಿರುದು. ಹೌದು. ಇನ್ನು ಉಳಿದಂತದ್ದು ಏನು PM ರಿಪೋರ್ಟಿನ FSLಗಳು ಬೆಂಗಳೂರಿಗೆ ಹೋಗಿದಾವನ್ನುವಂಥದ್ದು ಸುದ್ದಿ ಇದೆ, ಅದು ಇನ್ನೂ ಬಂದಿಲ್ಲ ಅಂತೀರಾ? ಹೌದೌದು. ಸೊ ಒಟ್ಟಾರೆಯಾಗಿ ಕಾದು ನೋಡುವ ಸರ್, ಏನಾಗುತ್ತೆ, ಯಾವಾಗ ನ್ಯಾಯ ಸಿಗುತ್ತೆ ಈ ಕೇಸ್ನಲ್ಲಿ ಅಂತ ಹೇಳಿ. ಸರಿ. ಹೌದೌದು, ನ್ಯಾಯ ಸಿಗ್ಲಿಕ್ಕೋಸ್ಕರ ಕಾಯ್ತಾ ಇದ್ದೇನೆ ನಾನು. ಸೊ ಹೀಗಾಗೆ ನೀವು ಗೃಹ ಮಂತ್ರಿಗಳನ್ನು ನಿನ್ನೆ ಭೇಟಿಯಾದ್ರ? ಹೌದೌದು. ಸರಿ, ಕೃಷ್ಣ ಪ್ರಸಾದ್ ಅವರು ಅಂತ ಹೇಳಿದ ಕೂಡಲೇ ನೀವು ಹೇಳ್ತಾ ಇದ್ರೆ ಅಂದ್ರೆ ಸುಮಂತ್ನ ಟೀಚರ್ ಅಂದ್ರೆ ಗುಜರಾತಿ ಕರ್ಕೊಂಡು ಹೋಗೋರಲ್ಲ ಸರ್? ಅವರೇ. ಸೊ ಅವರಾಗೆ ನಿಮ್ಗೆ ಹೇಳಿದ್ರು ಈ ರೀತಿ ಹೋಗುವ, ನಾವು ಗೃಹ ಮಂತ್ರಿಗಳನ್ನ ಭೇಟಿ ಆಗುವ ಅಂತ ಹೇಳಿ? ಹೌದೌದು. ಇಲ್ಲಾಂದ್ರೆ ನಿಮಗೂ ಗೊತ್ತಿಲ್ಲ? ಇಲ್ಲ ಅಂದ್ರೆ ನಮಗೆ ವಿಷಯ ಗೊತ್ತಿರ್ಲಿಲ್ಲ. ನಾವು ಯೋಚನೆಯಲ್ಲಿ ಇದ್ದೆವು, ಭೇಟಿ ಮಾಡಬೇಕು, ಹೇಗೆ ಮಾಡುವುದು ಆ ರೀತಿ ಯೋಚನೆಯಲ್ಲಿ ಇದ್ದೆವು. ಆದ್ರೆ ಅದಕ್ಕೊಂದು ದಾರಿ ಸಿಕ್ಕಿದಾಗೆ ಆಯ್ತು ನಮಗೆ. ಸರ್ ಹೇಳಿದ್ರು? ಹೌದೌದು. ಅಂದ್ರೆ ನಾವು ಹೋಗ್ಬೇಕು ಅಂತ ಆಲೋಚನೆ ಇತ್ತು ನಮಗೆ, ಇದು ಸಡನ್ ಆಗಿ ಅವರು ಬರುವಂತ ವಿಷಯ ಸಿಕ್ಕಿತ್ತು ನಮಗೆ, ಇದು ನಮಗೆ ಒಳ್ಳೇದಾಯ್ತು. ಅವರೆಲ್ಲಿ ಸಿಕ್ಕಿದ್ರು ನಿಮಗೆ? ಮನೆಗೆ ಬಂದ್ರ ಅಥವಾ ಅಲ್ಲಿ
ಗೇರ್ಗಟ್ಟೆಯಲ್ಲಿ ಕಾಯ್ತಾ ಇದ್ರು ಅವ್ರು ನಿಮ್ಮನ್ನ? ಇಲ್ಲ, ನಾವು ಗುರಾಣಿಕೆರೆಗೆ ಹೋಗಿದ್ದೆ, ಅವರು ಗುರಾಣಿಕೆರೆಗೆ ಬಂದಿದ್ರು. ಅವರು ತಮ್ಮ ವಿದ್ಯಾರ್ಥಿ ಬಗ್ಗೆ ಏನಾದ್ರು ಹೇಳಿದ್ರಲ್ಲೇ ಗೃಹ ಮಂತ್ರಿಗಳ ಹತ್ರ? ಅವ್ರು ಇದೇ ಮನವಿ ಮಾಡಿದ್ರು ಅಷ್ಟೇ. ಹಾಗಾಗಿ ಸೊ ಇಲ್ಲ ಅಂದ್ರೂ ನಿಮಗೆ ಬೇರೆಯವರು ಯಾರು ಹೇಳಿಲ್ಲ, ಟೀಚರ್ ಇಂದ ಇದಾಗಿದ್ದು. ಹೌದೌದು.